ಜಾರಕಿಹೊಳಿ ಬ್ರದರ್ಸ್ಗೆ ಒಳ್ಳೆಟನ್ನ ಕೊಡ್ತಾರಾ ಡಿ.ಕೆ. ಶಿವಕುಮಾರ್ ಅವರು? ಜಾರಕಿಹೊಳಿ ಅವರ ನೇತೃತ್ವದಲ್ಲಿಯೇ ಡಿ.ಕೆ. ಶಿವಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಭೋಜನಕೂಟದ ಹೆಸರಲ್ಲಿ ಒಂದು ಮೀಟಿಂಗ್ ಕೂಡ ನಡೆದಿತ್ತು. ಸಾಕಷ್ಟು ಜನ ಶಾಸಕರು, ಆಪ್ತರು, ಸಚಿವರೆಲ್ಲರೂ ಕೂಡ ಬಂದಿದ್ದರು. ಆಗ ಬಹುಶಃ ಡಿ.ಕೆ. ಶಿವಕುಮಾರ್ ಅವರಿಗೆ ಇದರ ಸುಳಿವು ಇದ್ದಂತಿರಬೇಕು. ಏನೋ ಮಾಡ್ತಾ ಇದ್ದಾರೆ ಇವರು, ತನ್ನ ಸ್ಥಾನಕ್ಕೆ ತೊಂದರೆ ತರ್ತಾ ಇರಬಹುದು ಅಥವಾ ಪಕ್ಷದ ಒಂದು ಗುಂಪುಗಾರಿಕೆಯನ್ನು ಬೆಳೆಸ್ತಾ ಇರಬಹುದು ಅಂತ ಹೇಳಿ ವಿದೇಶಿ ಪ್ರವಾಸದಿಂದ ಬಂದಂಥವರೇ ನೇರವಾಗಿ ಹೈಕಮಾಂಡ್ ಬಳಿ ಹೋಗ್ತಾರೆ. ಹೈಕಮಾಂಡ್ ಕಡೆಯಿಂದ ಏನೆಲ್ಲ ಸಂದೇಶವನ್ನು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ, ಸಚಿವರಿಗೆ ಕೊಡಿಸಬೇಕಾಗಿತ್ತು ಅದೆಲ್ಲವನ್ನು ಕೊಡಿಸಿದ ಮೇಲೆ ಇದೇ ಬೆಳಗಾವಿಯಲ್ಲಿ ನಾನು ಕೂಡ ಗೇಮ್ ಶುರು ಮಾಡ್ತೀನಿ ನೋಡಿ ಅಂತ ಏನಾದರೂ ಹೆಜ್ಜೆ ಇಟ್ಟಿದ್ದಾರಾ ಗೊತ್ತಿಲ್ಲ. KPCC ಗದ್ದುಗೆಯ ಬಗ್ಗೆ ಮೇಲಿಂದ ಮೇಲೆ ಮಾತನಾಡ್ತಾ ಇರುವ ಸತೀಶ್ ಜಾರಕಿಹೊಳಿ ಅವರಿಗೆ ಏನಾದರೂ ಟಾಂಟ್ ಕೊಡ್ತಾ ಇದ್ದಾರಾ? ಬೆಳಗಾವಿಯಲ್ಲಿ ಹೊಸ ಗೇಮ್ ಶುರು ಮಾಡೋದಂತೆ ಕಾಣಿಸ್ತಾ ಇದೆ ಡಿ.ಕೆ. ಶಿವಕುಮಾರ್ ಅವರು. ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ, ಯಶಸ್ವಿ ಆಗಲ್ಲ ಬೇರೆ ವಿಚಾರ. ಅದು ಕುಂದಾನಗರಿಯಲ್ಲಿ ಊಟದ ನೆಪದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಫುಲ್ ರೌಂಡ್ಸ್ ಹೊಡಿತಾ ಇದ್ದಾರೆ. ಹೇಗಿದ್ದರೂ ನಾಳೆ ಒಂದು ಗಾಂಧಿ ಭಾರತದ ಕಾರ್ಯಕ್ರಮ ಒಂದು ಕಡೆ ಇದ್ದೇ ಇದೆ. ಇದರ ನೆಪದಲ್ಲಿ ಒಂದು ಕಡೆ ಆಲ್ರೆಡಿ ಅವರು ಬೆಳಗಾವಿಯಲ್ಲೂ ಕೂಡ ಇದ್ದಾರಲ್ಲ. ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಬಣದವರಾದರೂ ಆಯಿತು, ಬೇರೆ ಪಾರ್ಟಿಯವರಾದರೂ ಆಯಿತು, ಬೆಳಗಾವಿಯ ಮಟ್ಟಿಗೆ ಯಾವ ನಾಯಕರು ಪ್ರಭಾವಿ ಇದ್ದಾರೆ ಅಂತ ಅನಿಸುತ್ತೋ ಅಂತಹವರ ಮನೆಗೇ ಭೇಟಿ ಕೊಡ್ತಾ ಇದ್ದಾರೆ. ದುಬೈ ಪ್ರವಾಸಕ್ಕೆ ಒಂದು ಕಾಲಕ್ಕೆ ಸೇಠ್ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಫಿರೋಜ್ ಸೇಠ್ ಅಂತ ಹೇಳಿ. ದುಬೈ ಪ್ರವಾಸಕ್ಕೆ ಹೋಗ್ಬಿಟ್ರೆ ಹೇಗೆ, ಸತೀಶ್ ಜಾರಕಿಹೊಳಿ ಅವ್ರ ಜೊತೆನಲ್ಲೇ ಒಂದು 30-40 ಜನ ಹೋಗ್ತಾ ಇದ್ದೀವಿ, ಈ ಥರದ್ದೆಲ್ಲ ಪ್ಲಾನ್ ಇತ್ತು. ದುಬೈ ಪ್ರವಾಸ ಅಂತಿದ್ರು, ಗೋವಾ ಪ್ರವಾಸ ಅಂತ ಇದ್ದರು, ಇಲ್ಲ ವಿಧಾನಸೌಧದ ಕಡೆ ಬರ್ತೀವಿ ನಾವು ಅಂತ ಕೆಲವರು ಮಾತಾಡ್ತಾ ಇದ್ರು, ಬೆಳಗಾವಿಗೆ ಬನ್ನಿ ಅಂತ ಕೆಲವರು ಮಾತಾಡ್ತಾ ಇದ್ರು. ನಡೀತಾ ಇತ್ತು ಇದೆಲ್ಲವೂ ಕೂಡ. ಆ ಸೇಟ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಆಯಿತು, ಅದರ ಬೆನ್ನಲ್ಲೇ BJP ಮುಖಂಡ ಪ್ರಭಾಕರ್ ಕೋರೆ ಅವರ ಮನೆಗೂ ಭೇಟಿ ಕೊಟ್ಟಿದ್ದಾರೆ. ಪ್ರಭಾವಿ ಲಿಂಗಾಯತ ಸಮುದಾಯದ ನಾಯಕರಿವರು ಪ್ರಭಾಕರ್ ಕೋರೆ ಅವರು ಊಟದ ನೆಪದಲ್ಲಿ ಬೆಳಗಾವಿಯಲ್ಲಿ ರಣತಂತ್ರವನ್ನೇ ಹೆಣಿತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಜಾರಕಿಹೊಳಿ ಬ್ರದರ್ಸ್ಗೆ ಟಕ್ಕರ್ ಕೊಡಬೇಕು ಅಂತಲೇ ಪ್ರಭಾವಿಗಳ ಮನೆಗೆ ಅವರ ಭೇಟಿ ಆಗ್ತಾ ಇದೆ ಅಂತ ಹೇಳಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ.